ಖಾಸಗಿ ಕಾರಿನಲ್ಲಿ ನಿವೃತ್ತ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಅಂದ್ರೆ ಎಜಿಎಂ ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಕಂಪನಿಯ ಬೊಮ್ಮನಹಳ್ಳಿ ವಿಭಾಗದ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು. ಇವರು ನಿವೃತ್ತಿಯಾಗಿ ಇತ್ತೀಚೆಗಷ್ಟೇ ಕೆಲವು ದಿನಗಳಲ್ಲಿ ನಿವೃತ್ತಿಯಾದಂಥವ್ರು. ಇವರು ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಕಾರ್ಯ ನಿಮಿತ್ತ ನಾನು ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಿವೃತ್ತ ಎಡಬಲಿ ನೀಲ್ಕಂಠೆ ಅವ್ರನ್ನ ನೋಡ್ತೀನಿ. ಅವರು ಗ್ರೀನ್ ಪೆನ್ ನಲ್ಲಿ ಅವರೊಂದಷ್ಟು ಸಹಿಗಳನ್ನ ಮಾಡ್ತಿರ್ತಾರೆ. ಅದನ್ನ ಕಂಡಂತ ನಾನು ಒಂದು ವಿಡಿಯೋ ದಾಖಲೆಯನ್ನು ಸಹ ಮಾಡಿಕೊಂಡು ಅವರನ್ನ ಪ್ರಶ್ನೆಯನ್ನ ಮಾಡಿದ್ದೀನಿ. ನೀವು ನಿವೃತ್ತಿ ಆದ ನಂತರ ನೀವು BBMP ಕಡತಗಳಿಗೆ ನೀವು ಹೆಂಗೆ ಸೈನ್ ಮಾಡಿಸ್ಕೊತಿದ್ದೀರಿ ಅಂತಲೂ ಸಹ ನಾನು ಪ್ರಶ್ನೆಯನ್ನ ಮಾಡ್ತೀನಿ. ನಾವು ಯಾವಾಗ ಪ್ರಶ್ನೆಯನ್ನ ಮಾಡ್ತೀವಿ ಆತ ಕಾರನ್ನ ಬಿಟ್ಟು ಓಡಿ ಹೋಗುವಂತ ಒಂದು ಕೆಲಸವನ್ನು ಸಹ ಮಾಡ್ತಿರ್ತಾರೆ. ಜೊತೆಗೆ ಅದೇ ವಿಡಿಯೋದಲ್ಲಿ ಒಂದಷ್ಟು ಗ್ರೀನ್ ಶೀಟ್ಗಳನ್ನು ಅರ್ಧಂಥದ್ದನ್ನು ಸಹ ತಾವು ವಿಡಿಯೋದಲ್ಲಿ ನೋಡ್ಬೋದಾಗಿದೆ. ಜೊತೆಗೆ ನಾವು ಕಾಂಟ್ರಾಕ್ಟರ್ಗಳಿಗೆ ಸಹಾಯ ಮಾಡಬೇಕಾಗಿದೆ ಅಂತಲೂ ಸಹ ಆ ವಿಡಿಯೋದಲ್ಲಿ ನೀಲ್ಕಂಠಯ್ಯನವರು ಸ್ವತಃ ತಾವೇ ಒಪ್ಕೊಂಡಿದ್ದಾರೆ. ಹಾಗಾಗಿ ನನ್ನ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಿವೃತ್ತಿ ಆದಂತಹ ವ್ಯಕ್ತಿ ನಿವೃತ್ತಿ ಸಮಯದಲ್ಲಿ ಸಂಪೂರ್ಣ ಚಾರ್ಜ್ ಅನ್ನ ಮತ್ತೊಬ್ಬರಿಗೆ ಕೊಟ್ಟು ಅಲ್ಲಿಂದ ಬರಿಗೈಯಲ್ಲಿ ನಿವೃತ್ತಿ ಆಗುವಂಥದ್ದು ಅಂದ್ರೆ ಕಚೇರಿಯಿಂದ ಆಚೆ ಬರುವಂಥದ್ದು. ಆದ್ರೆ ಕಚೇರಿಯಿಂದ ನಿವೃತ್ತಿ ಆದಂತಹ 16 ದಿನಗಳು ಕಳೆದ್ರೂ ಸಹ ಈತನ ಕೈಯಲ್ಲಿ BBMP ಕಡತಗಳು ಹೆಂಗ್ ಬಂದು, BBMP ದಾಖಲೆಗಳು ಹೆಂಗ್ ಬಂತು, ಫೈಲ್ಗಳು ಹೆಂಗ್ ಬಂತು, ಯಾಕೆ ಈತ ಒಂದು ಖಾಸಗಿ ಕಾರ್ನಲ್ಲಿ ಕುತ್ಕೊಂಡು ಸಹಿಯನ್ನ ಮಾಡ್ತಿದ್ದ. ಜೊತೆಗೆ ಅಲ್ಲಿ ಒಬ್ಬ ವ್ಯಕ್ತಿನೂ ಸಹ ಬಂದಿದ್ದ. ಅದು ಮೇ ಬಿ ಯಾವುದೋ ಒಂದು ಘನತ್ಯಾಜ್ಯ ನಿರ್ವಹಣೆಯ ವಿಚಾರದಲ್ಲಿ ದಿವ್ಯ ಎಂಟರ್ಪ್ರೈಸಸ್ ಅಂತೇನೋ ಅನ್ಸುತ್ತೆ, ಅವ್ರ ಕಡೆ ಹುಡುಗ ಯಾರೋ ಬಂದಿದ್ದ ಅನ್ಸುತ್ತೆ. ಆತನ ಸೈನ್ಗಳನ್ನು ಸಹ ನಾವು ನೋಡಿದಂಥದ್ದು. ಹಾಗಾಗಿ ನಾನು ಮಾನ್ಯ ಕರಿಗೌಡರು BSWML ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಕಂಪನಿಯ ಏನು MD ಇದ್ದೀರಿ, ವ್ಯವಸ್ಥಾಪಕ ನಿರ್ದೇಶಕರು ಇದ್ದೀರಿ, ತಾವು ಈ ಕೂಡಲೇ ಈ ಅಯೋಗ್ಯ ನೀಲಕಂಠ ಯಾವ ಕಡತಗಳನ್ನ ನಿಮಗೆ ಹಸ್ತಾಂತರ ಮಾಡಿಲ್ಲ, ಯಾವ ಕಡತಗಳಿನ್ನು ಈತನ ವಶದಲ್ಲೇ ಇದೆ, ಅದು ಸಂಪೂರ್ಣ ದಾಖಲಾತಿಗಳನ್ನ ಈ ಕೂಡಲೇ ತಾವು ತರಿಸ್ಕೊಬೇಕು. ಜೊತೆಗೆ ಏನು ಈತ ನಿವೃತ್ತಿ ಆದ ನಂತರ ಯಾವುದೇ ಫೈಲು, ಈತ ಸಹಿ ಮಾಡಿರುವಂತಹ ಯಾವುದೇ ಫೈಲ್ಗಳಿಗೆ ತಾವು ಅನುಮೋದನೆ ಕೊಡಬಾರದು. ಆತನ ಮೇಲೆ ಒಂದು FIR ಆಗಬೇಕು. ಚಾರ್ಜ್ ಕೊಟ್ಟು ಅಥವಾ ಚಾರ್ಜ್ ಕೊಡದೇನೆ ಬಂದಿದ್ರೆ ಈಗ ಪ್ರಸ್ತುತ ಯಾರು ಆ ಸ್ಥಾನದಲ್ಲಿ ಕೂತಿದ್ದಾರೆ ಶ್ವೇತಾ ಅಂತೇಳಿ, ಅವ್ರ ಮೇಲೂ ಸಹ FIR ಆಗಬೇಕು. ಯಾಕೆ ಅಂದ್ರೆ ಚಾರ್ಜ್ ಅನ್ನ ಒಂದು ಹಸ್ತಾಂತರ ಮಾಡ್ಕೊಂಡಂತ ಕಡತಗಳನ್ನ ಲಿಸ್ಟ್ಗಳನ್ನ ನೋಡ್ದೇನೆ ತಗೊಂಡಿದೆ. ಯಾಕೆಂದ್ರೆ ಮುಂದೊಂದು ದಿನ ಈತ ಮಾಡಿರುವಂತ ತಪ್ಪು ಆ ಶ್ವೇತವ್ರ ತಲೆಗೂ ಹೋಗುವಂತ ಸಾಧ್ಯತೆಗಳಿರ್ತದೆ. ಈತ ಯಾವುದೋ ಒಂದು ಅಲ್ಕ ಕೆಲಸ ಮಾಡಿ ನಿವೃತ್ತಿ ಆದ ನಂತರ ಈಗ ಪ್ರಸ್ತುತ ಇರುವಂತಹ AGMಗಳು ತಲೆಗೆ ಬರ್ತದೆ. ಹಾಗಾಗಿ ಇಂಥ ಅವಿವೇಕಿಗಳು, ಇಂಥ ಭ್ರಷ್ಟಾಚಾರಿಗಳು, ಈ ನೀಲ್ಕಂಠನ ಮೇಲೆ ಹಲವಾರು ಭ್ರಷ್ಟಾಚಾರದ ಕೇಸ್ಗಳು ಮನೆ ಲೋಕಾಯುಕ್ತದಲ್ಲಿ ನಡೀತಾ ಇದೆ. ಹಾಗಾಗಿ ದಯಮಾಡಿ ಈತ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಯಾವ್ಯಾವ ಕಡತಗಳನ್ನ ನಿರ್ವಹಿಸಿದಾನೆ ಅಷ್ಟು ಕಡತಗಳನ್ನ ಸಂಪೂರ್ಣ ಸ್ಕ್ರೂಟ್ನಿ ಆಗಬೇಕು, ಮತ್ತೆ ಮರು ತನಿಖೆ ಆಗಬೇಕು. ಜೊತೆಗೆ ಈತ ಹಸ್ತಾಂತರ ಯಾವ ದಾಖಲೆಗಳನ್ನ ಮಾಡಿಲ್ವೋ, ಈ ನಂತರ ಯಾವುದು ಬಿಲ್ಗಳು ಬರ್ತದೋ ದಯಮಾಡಿ ಯಾವುದಕ್ಕೂ ಬಿಲ್ ಮಾಡಬಾರದು. ಈಗ ನಾನೊಂದು ದೂರನ್ನು ಸಹ ಲಿಖಿತವಾಗಿ ಕೊಡ್ತಾ ಇದ್ದೀನಿ. ಇಂಥ ಅಯೋಗ್ಯರ ಮೇಲೆ ಮಾನ್ಯ ಕರಿಗೌಡರು ಕ್ರಮ ಜರುಗಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ, ನಾನು ರಾಮಲಿಂಗೇಗೌಡ, ಸಾಮಾಜಿಕ ಹೋರಾಟಗಾರ.